ಸುಂದರರಾಮ್ ಶೆಟ್ಟಿ ಅವರ ಸಮಾಧಿ ಸ್ಥಳ ಇದೆ. ಆ ಸಮಾಧಿಯನ್ನು ಒಂದು ಡೆಮಾಲಿಷ್ ಮಾಡಿದ್ದನ್ನು ನೋಡಿದೆ. ರಸ್ತೆ ಬೇಕು, ಹೌದು, ಡೆವಲಪ್ಮೆಂಟ್ ಸರಿ. ಆ ಜನಪ್ರತಿನಿಧಿಗಳಿಗಿರುವಂತಹ ತಾತ್ಸಾರವೋ ಅಜ್ಞಾನವೋ, ಮುಲ್ಕಿಯ ಬಪ್ಪನಾಡು ದೇವಸ್ಥಾನದ ಪ್ರವೇಶ ದ್ವಾರದ ಬಳಿ ನಮ್ಮ ಜಿಲ್ಲೆಯ ಮತ್ತು ದೇಶದ ಹೆಸರಾಂತ ವ್ಯಕ್ತಿ ಒಂದು ದೇಶಕ್ಕೆ ಒಂದು ಬಹಳಷ್ಟು ಕೊಡುಗೆಯನ್ನು ನೀಡಿದ ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡಿರುವಂತಹ ಸುಂದರರಾಮ್ ಶೆಟ್ಟಿ ಅವರ ಸಮಾಧಿ ಸ್ಥಳ ಇದೆ. ಇದು 1980ರಲ್ಲಿ ಏನೋ ಅವರು ಮೃತಪಟ್ಟಿರ್ತಾರೆ. ಆ ಸಂದರ್ಭದಿಂದ ಅದು ಅಲ್ಲಿದೆ. ಅದನ್ನು ಇತ್ತೀಚೆಗೆ ನಾನು ಉಡುಪಿ ಕಡೆ ಹೋಗುವಾಗ ನೋಡಿದಾಗ ಅಲ್ಲಿ ಆ ಸಮಾಧಿಯನ್ನು ಒಂದು ಡೆಮಾಲಿಷ್ ಮಾಡಿದ್ದನ್ನು ನೋಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಸ್ಥಳಕ್ಕೆ ಹೋಗಿ ಮತ್ತು ಅವರ ಕುಟುಂಬಸ್ಥರನ್ನು ಮತ್ತು NHA ಡಿಪಾರ್ಟ್ಮೆಂಟಿನ ಅಧಿಕಾರಿಗಳನ್ನು ನಾನು ಕೂಡ ಫೋನ್ ಮುಖಾಂತರ ವಿಚಾರಿಸಿದಾಗ ನನಗೆ ಏನು ಕಂಡು ಬಂತು ಅಂತ ಹೇಳಿದ್ರೆ, ಸಮಾಧಿ ಸ್ಥಳ ಏನಿದೆ ಮತ್ತು ನಮ್ಮ ಬಪ್ಪನಾಡುವಿಗೆ ಹೋಗುವಂಥ ಪ್ರವೇಶ ದ್ವಾರ ಎರಡೂ ಕೂಡ ಇನ್ನು ಪ್ರಪೋಸ್ಡ್ ರೋಡ್, ಅದರಲ್ಲಿ ಏನು ರಸ್ತೆ ನಿರ್ಮಾಣಕ್ಕಾಗಿ ಸರ್ವಿಸ್ ರಸ್ತೆಗಾಗಿ ಮಾಡಲಿಕ್ಕಿದೆ NHA ಅವರಿಗೆ, ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿ ಅವರಿಗೆ ಅದನ್ನು ರಸ್ತೆ ಮಾಡಲಿಕ್ಕಾಗಿ ಭಾಳ ಹಿಂದೆ ಅದು ಜಾಗ ಬಹಳಷ್ಟು 1998ರಲ್ಲೇ ಏನೋ ಎಕ್ವಿಸಿಷನ್ ಆಗಿತ್ತು. ಅದನ್ನು ಒಂದು 5-6 ವರ್ಷದ ಹಿಂದೆ ಅದರ ಬಗ್ಗೆ ಸಂಬಂಧಪಟ್ಟಂಥ ಜನಗಳಿಗೆ, ಎಕ್ವಿಸಿಷನ್ ಮಾಡಿದಂಥ ಸ್ಥಳದಲ್ಲಿರುವಂಥ ಜನಗಳೇ ಯಾರಿಗೆ ಓನರ್ಸ್ ಇದ್ದಾರೆ ಅವರಿಗೆ ಅದರ ಬಗ್ಗೆನೇ ಕಂಪನ್ಸೇಷನ್ ಕೊಡಲಾಗಿದೆ ಅನ್ನೋ ಕೂಡ ನನಗೆ ಮಾಹಿತಿ ಸಿಕ್ಕಿತು. ಆದರೆ ಇಲ್ಲಿ ಪ್ರಮುಖವಾದ ವಿಚಾರ ಏನಂದರೆ, ಈ ಬಪ್ಪನಾಡು ಟೆಂಪಲ್ನ ಪ್ರವೇಶ ದ್ವಾರ ಮತ್ತು ಸುಂದರರಾಮ್ ಶೆಟ್ಟಿ ಅವರ ಸಮಾಧಿ ಒಂದೇ ಲೈನಲ್ಲೇ ಬರುತ್ತೆ. ಬಪ್ಪನಾಡು ಟೆಂಪಲ್ನ ಪ್ರವೇಶ ದ್ವಾರವನ್ನು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಸೇರಿ ಅದನ್ನು ಆಧುನಿಕ ತಂತ್ರಜ್ಞಾನದ ಮುಖಾಂತರ ಒಂದು ತಂತ್ರಜ್ಞಾನದ ಒಂದು ಉಪಯೋಗ ಮಾಡಿ ಅದನ್ನು ಸ್ವಲ್ಪ ಹಿಂದಕ್ಕೆ ಅದೇ ಯಥಾ ರೀತಿಯಾಗಿ ಹಿಂದಕ್ಕೆ ಸರಿಸ್ತಿದ್ದಾರೆ. ಆದರೆ ಸುಂದರರಾಮ್ ಶೆಟ್ಟಿಯವರ ಈ ಸಮಾಧಿ ಸ್ಥಳವನ್ನು ಹೊಡೆದಾಕ್ತಾರೆ. ಸೊ ಯಾಕೆ ಹೊಡೆದಾಕಿದ್ರು ಅಂತ ಕೇಳಿದರೆ ಯಾರಿಗೂ ಮಾಹಿತಿ ಇಲ್ಲ. ಅದರ ಹಿನ್ನೆಲೆ ನಾನು ಈ ಕಂಪನ್ಸೇಷನ್ ಯಾರಿಗೆ ಸಿಕ್ಕಿದೆ ಏನಂತ ನಾವು ವಿಚಾರ ಮಾಡಿದಾಗ, ಸುಂದರರಾಮ್ ಶೆಟ್ಟಿಯವರ ಏನು ಕುಟುಂಬ ಏನಿದೆ ಬಹಳ ದೊಡ್ಡ ಕುಟುಂಬ. ಹಿಂದೆ ಅಂದರೆ ಮುಲ್ಕಿಯಲ್ಲಿ 30 ತಾಲೂಕು ಏನಿದೆ, ಒಂದು ಮಾಗಣಿ ಅಂತ ಹೇಳ್ತಾರೆ, 30 ಜಿಲ್ಲಾ ಗ್ರಾಮಗಳಲ್ಲಿ ಒಂದು ಮಾಗಣಿ ಏನಿತ್ತೆ, ಆ 30 ಗ್ರಾಮಗಳಲ್ಲೂ ಕೂಡ ಅವರಿಗೆ ಆಸ್ತಿಗಳಿದ್ದಂತಹ ಒಂದು ಬಹಳ ದೊಡ್ಡ ಗುತ್ತಿನ ಫ್ಯಾಮಿಲಿ, ಕಕ್ಕೋ ಗುತ್ತ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟವರನ್ನು ಸಂಪರ್ಕಿಸಿದಾಗ ಅವರು ಏನು ಹೇಳಿದ್ರು ಅಂದರೆ, ಅದು ಪಾರ್ಟಿಷನ್ ಆಗಿತ್ತು, ಪಾರ್ಟಿಷನ್ ಬೇರೆ ಬೇರೆ ಹೋಗಿತ್ತು. ಯಾವ ವಿಭಾಗದವರಿಗೆ ಹೋಗಿತ್ತು ಅವರಿಗೆ ಒಂದು ಮಹಿಳೆಗೆ ಸೇರಿದಂಥ ಜಾಗದಲ್ಲಿ ಅವರೇನು ಹೇಳಿದ್ರೆ, ಅವರು ಈಗ ಮೃತಪಟ್ಟಿದ್ದಾರೆ. ಅವರ ಮಕ್ಕಳು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಏನೋ ಎಕ್ವಿಸಿಷನ್ ಮಾಡುವಾಗ ಸಮಾಧಿ ಸ್ಥಳದ ಬಗ್ಗೆ ಒಂದು ಸ್ಟ್ರಕ್ಚರ್ ಇತ್ತು, ಸ್ಟ್ರಕ್ಚರಿಗೆ ಸಂಬಂಧಪಟ್ಟು 1,75,000 ಸರ್ಕಾರಕ್ಕೆ ನೀಡಿದೆ. ಈ ಸರ್ಕಾರ ನೀಡಿದ ಹಣವನ್ನು ಆ ಮಹಿಳೆ ಅವರ ಮಕ್ಕಳಿಗೆ ನೀಡಿದ್ದಾರೆ. ಅವರ ಮಕ್ಕಳಿಗೆ ನೀಡುವ ಕಾರಣ ಏನಂದರೆ, ಈ ಸುಂದರರಾಮ್ ಶೆಟ್ಟಿ ಅನ್ನೋ ವ್ಯಕ್ತಿ ಏನಿದ್ದಾರೆ ಅದು ನಮ್ಮ ಕುಟುಂಬವನ್ನು ಮೀರಿ ಬೆಳೆದವರು. ಹಾಗಾಗಿ ಮುಂದೆ ಆ ಹಣವನ್ನು ನಾವು ಉಪಯೋಗಿಸುವುದು ಸರಿಯಲ್ಲ. ಆ ಹಣ ಏನಿದೆ ಸರ್ಕಾರ ಮುಂದೊಂದಿನ ಏನಾದರೂ ಆ ಸಮಾಧಿನ ಯಥಾ ರೀತಿ ಮಾಡೋದಿದ್ರೆ, ಅಥವಾ ಊರಿನವರು ಸೇರಿ ಏನಾದರೂ ಮಾಡೋದಿದ್ರೆ, ಅಥವಾ ಕುಟುಂಬಸ್ಥರೆಲ್ಲರೂ ಸೇರಿಕೊಂಡು ಏನೋ ಸಮಾಧಿ ಸ್ಥಳವನ್ನು ಬೇರೆ ಕಡೆ ಮಾಡೋದಿದ್ರೆ ಅವರಿಗೆ ನೀಡಿ ಅಂತ ಹೇಳ್ಕೊಂಡು ಈ ಹಣವನ್ನು ನೀಡಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಬರುವುದು ಏನಂದರೆ, ಸುಂದರರಾಮ್ ಶೆಟ್ಟಿ ಈಗ ಅವರ ಕುಟುಂಬಸ್ಥರಿಗೆ ಆ ಒಂದು ಹಿರಿಯ ಜೀವದ ಪ್ರಕಾರ ಈಗ ಮೃತಪಟ್ಟಿದ್ದಾರೆ. ಅವರ ಪ್ರಕಾರ ಕೂಡ ಸುಂದರರಾಮ್ ಶೆಟ್ಟಿ ಅವರ ಕುಟುಂಬವನ್ನು ಮೀರಿ ಬೆಳೆದವರು, ಅಂದರೆ ಸಮಾಜಮುಖಿಯಾಗಿ ಬೆಳೆದವರು. ಸುಂದರರಾಮ್ ಶೆಟ್ಟಿಯವರು ಈ ವಿಜಯ ಬ್ಯಾಂಕನ್ನು ನಡೆಸುವ ಸಂದರ್ಭದಲ್ಲಿ, ವಿಜಯ ಬ್ಯಾಂಕಿನ ಸಂಪೂರ್ಣ ಹೊಣೆಯನ್ನು ನಡೆಸುತ್ತಿದ್ದ ಸಂದರ್ಭದಲ್ಲಿ 550 ವಿಜಯ ಬ್ಯಾಂಕಿನ ಬ್ರಾಂಚ್ಗಳನ್ನು ಮಾಡಿದರು.
ಎರಡನೇದಾಗಿ ಸುಂದರ ಶೆಟ್ಟಿ ಮಾಡಿದಂಥ ಕೆಲಸ ಏನೆಂದರೆ ಅತಿ ಬಡವರಿಗೂ ಕೂಡ ಲೋನನ್ನು ಕೊಟ್ಟಿದ್ದಾರೆ. ಕರಾವಳಿ ಭಾಗದಲ್ಲಿ ಸುಂದರರಾಮ್ ಶೆಟ್ಟರ ಹೆಸರು ಕೇಳಿದರೆ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸ್ತಾರೆ. ಹಾಗಾಗಿ ಸುಂದರರಾಮ್ ಶೆಟ್ಟಿ ಅನ್ನೋ ಒಂದು ಏನು ವ್ಯಕ್ತಿ ಏನಿದ್ದಾರೆ ಅದು ಶಕ್ತಿಯಾಗಿದೆ. ಆ ಶಕ್ತಿಯ ಹೆಸರಲ್ಲಿ, ಆ ಭಾವನೆಗಳನ್ನು ಹೆಸರಲ್ಲಿ ಇದ್ದಂಥ ಸಮಾಧಿಯನ್ನು ಏನಿವತ್ತು ಸರ್ಕಾರ ಅದನ್ನು ಹೌದು ರಸ್ತೆ ಹಿನ್ನೆಲೆಯಲ್ಲಿ ಅದನ್ನು ಡೆಮಾಲಿಷ್ ಮಾಡಿದೆ. ರಸ್ತೆ ಬೇಕು, ಹೌದು, ಡೆವಲಪ್ಮೆಂಟೇ ಸರಿ, ಆದರೆ ಅದೇ ಹೊತ್ತಿಗೆ ಯಾಕೆ ಒಂದು ಟೆಂಪಲ್ಗೆ ಇಟ್ಟಂಥ ಜಾಗವನ್ನು ಹೇಗೆ ತಾಂತ್ರಿಕವಾಗಿ ಮೂವ್ ಮಾಡಿತೋ, ಅಲ್ಲಿಂದ ಸ್ಥಳಾಂತರ ಮಾಡಿತೋ, ಅದೇ ರೀತಿ ಇದನ್ನು ಸ್ವಲ್ಪ ತಾಂತ್ರಿಕವಾಗಿ ತಂತ್ರಜ್ಞಾನವನ್ನು ಬಳಸಿ ಹಿಂದೆ ಮಾಡುವುದು ಮಾಡಿಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದರೆ ನಮ್ಮ ಜನಪ್ರತಿನಿಧಿಗಳಿಗಿರುವಂತಹ ತಾತ್ಸಾರವೋ ಅಜ್ಞಾನವೋ ಏನು ಅಂತ ಗೊತ್ತಿಲ್ಲ. ಮುಲ್ಕಿ ಇವತ್ತು ತಾಲೂಕಾಗಿದೆ, ತಾಲೂಕು ಕೇಂದ್ರಗಳಿವೆ. ಹಾಗಾಗಿ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಅರ್ಧ ಎಕರೆ ಜಾಗವನ್ನು ಏನೋ ಮಾಡಿ ಆ ಜಾಗದಲ್ಲಿ ಈ ಸಮಾಧಿಯನ್ನು ಮರುಸ್ಥಾಪಿಸಿದ ಸಂದರ್ಭದಲ್ಲಿ ಸುಂದರರಾಮ್ ಶೆಟ್ಟರವರ ಕೊಡುಗೆಗಳು, ದೇಶಕ್ಕಿರುವಂಥ ಕೊಡುಗೆಗಳೇನೋ, ಅವರ ಚರಿತ್ರೆ ಏನಿದೆ, ಅವರ ಒಂದು ನಡತೆಗಳೇನೆ, ಅವೆಲ್ಲವೂ ಕೂಡ ಎಲ್ಲರಿಗೂ ಮಾದರಿ ಆಗಿರುವಂಥದ್ದು. ಆ ಮಾದರಿ ವ್ಯಕ್ತಿತ್ವವನ್ನು ಪರಿಚಯಿಸುವಂಥ ಕೆಲಸವೇ ಈ ನಮ್ಮ ಸಮಾಧಿಯನ್ನು ಮರುಸ್ಥಾಪಿಸುವಂಥದ್ದು. ಸಮಾಧಿ ಮರುಸ್ಥಾಪಿಸಬೇಕಾದ್ರೆ ಇಲ್ಲಿ ನಾವು ಮಾಡಬೇಕು ಕೆಲಸ ಏನಂದರೆ, ಸರ್ಕಾರ ಅದಕ್ಕೆ ಒಂದು ಅರ್ಧ ಎಕರೆ ಜಾಗವನ್ನು ಮಾಡಿದ ಮೇಲೆ ಅಲ್ಲಿ ಇತರ ಕಾರ್ಯಚಟುವಟಿಕೆ ಕೂಡ ಮಾಡಬೇಕು. ಜನ ಅಲ್ಲಿ ಬರುವಂತೆ, ಯುವ ಜನತೆ ಅಲ್ಲಿ ಬರುವಂತೆ, ಮಕ್ಕಳು ಅಲ್ಲಿ ಬರುವಂತಹ ಒಂದು ಕಟ್ಟಡವನ್ನು ಈ ಸಮಾಧಿ ಜೊತೆ ಮಾಡಿದರೆ ಬಹುಶಃ ನಾವೆಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡ್ತೇವೆ. ಇನ್ನೊಬ್ಬ ಸಮಾಜಮುಖಿಯಾಗಿ ಕೆಲಸ ಮಾಡುವವನಿಗೆ ಕೂಡ ಒಂದು ಮಾದರಿಯಾಗಿರ್ತದೆ ಅಂತ ನಾನು ಹೇಳಬಲ್ಲೆ. ನಾವೆಲ್ಲ ಸೇರಿಕೊಂಡು ಸುಂದರರಾಮ್ ಶೆಟ್ಟರ ಒಂದು ಸಮಾಧಿಯನ್ನು ಮರುಸ್ಥಾಪಿಸಲು ಸರ್ಕಾರ ಮತ್ತು ನಾವು ಜೊತೆಗೂಡಿ ಮಾಡಬೇಕು ಅಂತ ನನ್ನ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ. ಈಗ ಏನಾಗುತ್ತೆ, ಈ ಡೆಮಾಲಿಷ್ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಅವರು ಈ ಫ್ಯಾಮಿಲಿಗಳಿಗೆ ಒಂದಕ್ಕೊಂದು, ಈಗ 1,000 ಜನ ಇರುವಂಥ ಫ್ಯಾಮಿಲಿಯಲ್ಲಿ ಒಬ್ಬರಿಗೊಬ್ಬರು ಸಂಪರ್ಕ ಇರೋದಿಲ್ಲ. ಯಾರಿಗೆ ಆ ಜಾಗ ಇವರಿಗೆ ಈಗ ಯಾರಿಗೂ ಬಹಳ ಸಮಯದ ಹಿಂದೆ ಅದು ಪಾರ್ಟಿಷನ್ ಆಗಿರುವಂಥದ್ದು. ಹಾಗೆ ಆ ಜಾಗ ಯಾರದು ಅನ್ನೋದು ಗೊತ್ತಿಲ್ಲ. ಸಮಾಧಿ ಇತ್ತು, ಸಮಾಧಿಯಾಗಿ ಹೋಗಿ ಅಲ್ಲಿರುವಂಥ ಅವರ ಕುಟುಂಬದಲ್ಲಿದ್ದಂಥ ಅಭಿಮಾನಿ ಕುಟುಂಬಸ್ಥರು ಹೋಗಿ ಅಲ್ಲಿ ರಿಪೇರಿ ಅಥವಾ ಅದನ್ನು ಮೇಂಟೈನ್ ಮಾಡ್ತಾಯಿದ್ರು. ಯಾರಿಗೆ ಜಾಗ ಸೇರಿತ್ತು ಅವರು ಮೇಂಟೈನ್ ಮಾಡ್ತಾಯಿದ್ದದಲ್ಲ. ಈ ಸಂದರ್ಭದಲ್ಲಿ ಯಾರು ಜಾಗದ ಓನರ್ ಆಗಿದ್ರೋ ಅವ್ರಿಗೇನು ಗೊತ್ತಿಲ್ಲ ಇದನ್ನು ಡೆಮಾಲಿಷನ್ ಮಾಡುವಾಗ. ಯಾರು ಅದನ್ನು ನೋಡ್ಕೊಳ್ತಿದ್ರು ಅವರಲ್ಲಿ ಏನು ಹೇಳಿದ್ರೆ ಇದನ್ನು ಡೆಮಾಲಿಷ್ ಮಾಡಬೇಕಾಗತ್ತೆ ಅಂತ ಏನು ಹೇಳಿದ್ರು ಅಂದರೆ, ಅದಕ್ಕೆ ಅವರು ಏನು ಹೇಳಿದರು, ಆ ವ್ಯಕ್ತಿಗೆ ಈ ಒಂದು ಏನಂತ ಹೇಳಿದ್ರೆ ವಿಸ್ತೃತವಾದ ಚಿಂತನೆಗಳು ಆ ವ್ಯಕ್ತಿಯಲ್ಲಿ ಇರಬೇಕಿತ್ತು. ಅವ್ರಿಗೆ ಗೊತ್ತಿರಲಿಲ್ಲ ಈ ರೀತಿ ಮಾಡ್ಬೋದು. ಅವ್ರು ಏನು ಇರಿಸೋದು ಕುಟುಂಬದಂತ ಹೇಳಿ ತಿಳ್ಕೊಂಡ್ರು. ಈ ವ್ಯಕ್ತಿ ಯಾರು ಅಲ್ಲಿ ಮೇಂಟೈನ್ ಮಾಡ್ತಿದ್ರು ಅವರಲ್ಲಿ ಹೇಳಿದ್ದಕ್ಕೆ ಅವರು ಅದನ್ನು ಏನು ತುಳಸಿ ಕಟ್ಟೆ ಅಂತ ಅದರಲ್ಲಿತ್ತು, ಅದನ್ನು ಭಾವನಾತ್ಮಕವಾಗಿ ಕೊಂಡೋಗಿ ಇಟ್ಟಿದ್ದಾರೆ. ಅದನ್ನು ಭಾವನಾತ್ಮಕವಾಗಿ 2 ವಿಚಾರ ಇದೆ. ಒಂದು, ತುಳಸಿ ಕಟ್ಟೆಯನ್ನು ಯಾರು ಡೆಮಾಲಿಷ್ ಮಾಡಲಿಕ್ಕೆ ಹೋಗಲ್ಲ, ಆ ಹಿನ್ನೆಲೆ ಕೊಟ್ಟಾಗ ಅದನ್ನು ಮಾಡಿದ್ದಾರೆ. ಇನ್ನೊಂದು ಏನಂದರೆ ಅವರ ಮನಸ್ಸಿನಲ್ಲಿ ಕೂಡ ಇತ್ತು, ಇದನ್ನು ಯಾರಾದರೂ ಮುಂದೆ ಬಂದರೆ ಅದನ್ನು ನಾನು ಅವರಿಗೆ ತಿಳಿಸ್ಬೇಕೆಂದು ಅವರ ಮನಸ್ಸಿನಲ್ಲಿತ್ತು. ಹಾಗಂತ ಅವರಿಗೆ ಇದನ್ನು ಮುಂದೆ ಕೊಂಡೋಗುವಂತಹ ಒಂದು ಅದು ಏನು ಮಾಡಬೇಕಂತ ಇದ್ದರೂ ಕೂಡ ಅವರು ಹಿರಿಯ ಜೀವಿ, ಅವರು ಬಹಳ ಪ್ರಾಯದವರು, ಅವರು ಹಿರಿಯ ಜೀವಿ, ಅಷ್ಟು ನನ್ನಲ್ಲಿ ದೈಹಿಕ ಸಾಮರ್ಥ್ಯ ಇಲ್ಲ, ಮತ್ತು ನಾನು ಇಷ್ಟವರೆಗೆ ಆ ರೀತಿ ಹೋದವನು ಅಲ್ಲ ಅಂತ ಹೇಳ್ಕೊಂಡು ನನ್ನಲ್ಲಿ ಹೇಳಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಸರ್ಕಾರ ಈಗಾಗಲೇ ಮಾಡಬೇಕಾದದ್ದು ಏನಂದರೆ ಅಲ್ಲಿ ಆ ಸ್ಥಳವನ್ನು ನೋಟಿಫೈ ಮಾಡಬೇಕಿತ್ತು. ಸ್ಥಳವನ್ನು ನೋಟಿಫೈ ಮಾಡಿದ್ದಿದ್ದರೆ ಅಲ್ಲಿ ಎಕ್ವಿಸಿಷನ್ ಆಗುವಾಗ ಸರ್ಕಾರಕ್ಕೆ ಹಣ ಸೇರ್ತಿತ್ತು. ಇಲ್ಲಿ ನೋಟಿಫೈ ಆಗದೇ ಇದ್ದದಕ್ಕೆ ಕಾರಣದಿಂದ ಅದು ಅವರ ಫ್ಯಾಮಿಲಿಗೆ ಹೋಯಿತು. ಈಗ ಸರ್ಕಾರ ಏನು ಮಾಡ್ಬೋದು ಅಂದರೆ ಅಲ್ಲಿ ಪಕ್ಕದಲ್ಲಿ ಎಲ್ಲಾದರೂ ಒಂದು ಕಡೆ ಅಥವಾ ಮುಲ್ಕಿಯಲ್ಲೇ ಒಂದು ಕಡೆ ಜಾಗವನ್ನು ಗುರುತಿಸಿಕೊಂಡು ಆ ಜಾಗವನ್ನು ಈಗ ನಮ್ಮಂಥವರೆಲ್ಲ ಸೇರಿಕೊಳ್ತೇವೆ, ಸರ್ಕಾರದ ಒಂದು ನಿರ್ದಿಷ್ಟ ಫಂಡನ್ನು ಇಟ್ಟರೆ ಅದಕ್ಕೆ ಪೂರಕ ಇರುವಂಥ ಹಣ ಮತ್ತು ಅದರ ಹೊರತಾದ ಎಕ್ಸ್ಟ್ರಾ ಒಂದು ಹಣವನ್ನು ಇಷ್ಟು ಆಗ್ಬೋದು ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡಿ ಆ ನಂತರ ಅದನ್ನು ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ.